ಸಾತ್ವಿಕ್ ತನಗೂ ಪ್ರಜ್ವಲ್ನ ಸಿರಿ ಸೌಲಭ್ಯಗಳು ಬೇಕೆಂದು ಅತ್ತು ಹಠ ಮಾಡಿದ್ರೆ ತಾನು ಸುಮತಿಯನ್ನು ಪರಾಜಿತಗೊಳಿಸಿದಂತೆ ವೈಶಾಲಿ ಒಳಗೊಳಗೆ ಬೀಗ್ತಿದ್ಲು. ಸುಮತಿ ಯಾವ ರೀತಿಯಲ್ಲೂ ತನಗೆ ಸರಿಸಾಟಿಯಾಗಿ ನಿಲ್ಲಲು ಯೋಗ್ಯಳಲ್ಲ ಎಂದು ತೀರ್ಮಾನಿಸಿದ್ಲು. ಆದರೆ ಸುಮತಿಗೆ ಕಾಲಿನ ಮೂಳೆ ಮುರಿದ ಸಂದರ್ಭದಲ್ಲಿ ಮನೆಯಲ್ಲಿ ಎಲ್ಲರಿಗೂ ಅವಳ ಮೌಲ್ಯ ತಿಳಿದಿತ್ತು. ತಾನು ಆಫೀಸ್ನಲ್ಲಿ ದಕ್ಷ ಅಧಿಕಾರಿಣಿ ಎಂದು ಬಡಾಯಿ ಕೊಚ್ಚುವ ವೈಶಾಲಿ 1 ತಿಂಗಳ ಮೊಟಕು ಸಂಸಾರ ನಿಭಾಯಿಸದಾಗ ಲಲಿತಮ್ಮನವರ ಕುರುಡು ವ್ಯಾಮೋಹ ಮಾಯವಾಗಿತ್ತು. ಅಷ್ಟು ವರ್ಷಗಳಿಂದ ಪಾಪ ಆ ಹುಡುಗಿ ಮೂಗೆತ್ತಿನ ಹಾಗೆ ಸಂಸಾರದ ನೊಗ ಹೊತ್ತಿದ್ದಾಳೆ. ಅವಳು ಹಾಸಿಗೆ ಹಿಡಿದಾಗ ನೀನೊಂದು ಚಮಚ ತೆಗೆದು ಆ ಕಡೆ ಇಡೋಕ್ಕಾಗಲ್ಲ ಅಂತೀಯಲ್ಲ, ಅವಳು ನಿನ್ನ ಹಾಗೆ ಈ ಮನೆ ಸೊಸೆಯಲ್ವಾ, ನೀನೇನು ಹೆಚ್ಚಲ್ಲ ಅವಳೇನು ಕಡಿಮೆ ಅಲ್ಲ ಎಂದವರು ನೇರವಾಗಿಯೇ ವೈಶಾಲಿಯ ವರ್ತನೆಯನ್ನು ಖಂಡಿಸಿದರು. ಹೌದೌದು, ನಿಮ್ಮ ದೃಷ್ಟಿಯಲ್ಲಿ ಕತ್ತೆ ಕುದುರೆ ಎರಡೂ ಒಂದೇ. ನನಗೂ ಅವಳಿಗೂ ಕಂಪೇರ್ ಮಾಡ್ತೀರಾ? ಅವಳಿಗೊಂದು ಪೈಸೆ ಸಂಪಾದನೆ ಮಾಡೋ ತಾಕತ್ತಿಲ್ಲ ಅಂತ ಮನೆಯಲ್ಲಿ ತುತ್ತಾಗಿ ದುಡಿತಾಳೆ. ನನಗೇನು ಗ್ರಹಚಾರ? 4 ಕಾಸು ಬಿಸಾಕಿದ್ರೆ ಯಾವಳಾದರೂ ಬಂದು ಅಡಿಗೆ ಮಾಡಿ ಹೋಗ್ತಾಳೆ. ಅದಕ್ಕೆ ಮನೆ ಸೊಸೆಯೇ ಸೆರೆ ಕಟ್ಟಿ ನಿಲ್ಬೇಕೇನು ಎಂದು ವೈಶಾಲಿಯು ಜಗಳವಾಡಿದ್ಲು. ಅಂದಿನಿಂದ ಲಲಿತಮ್ಮನವರಿಗೆ ಅವಳ ನಿಜ ಸ್ವರೂಪದ ಅರಿವಾಗಿ ಅವಳ ಬಗ್ಗೆ ಬೇಸರ ಜಿಗುಪ್ಸೆ ಮೂಡತೊಡಗಿತು. ಸುಮತಿ ಸರಿಯಾಗಿದ್ದಾಗ ಇದೇ ವೈಶಾಲಿ ತಮ್ಮೊಂದಿಗೆ ಸಿಹಿಯ ಮಾತನಾಡುತ್ತಾ ಕೈ ತುಂಬ ಹಣ ಕೊಟ್ಟು ಓಲೈಸುತ್ತಿರಲಿಲ್ವೇ? ಈಗ ಜವಾಬ್ದಾರಿ ಹೆಗಲಿಗೆ ಬಿದ್ದಿತೆಂದು ಹೆಬ್ಬುಲಿಯಂತೆ ಗರ್ಜಿಸುತ್ತಾ ಹೀಗೆ ತಮ್ಮ ಎದುರು ನಿಂತು ಹೋರಾಡ್ತಾಳೆ. ಸುಮತಿ ಒಮ್ಮೆಯೂ ದನಿ ಎತ್ತಿ ಮಾತನಾಡ್ತಿರ್ಲಿಲ್ಲ. ತಾವಾಗಿಯೇ ಹಂಗಿಸಿ ಆಕ್ಷೇಪಿಸಿದ್ರೂ ಮೌನವಾಗಿರ್ತಿದ್ಲು. ಕ್ರಮೇಣ ಅವರ ಮನಸ್ಸು ಸುಮತಿಯತ್ತ ವಾಲಿತು. ನಂತರ ವೈಶಾಲಿ ಎಂದಿನಂತೆ ತಾನು ಕೆಲಸಕ್ಕೆ ಹೋಗೋದು ಅತ್ತೆಯ ಬಳಿ ಬಂದು, ಪ್ರಜ್ಜು ಮನೆಗೆ ಬಂದ ತಕ್ಷಣ ಅವನಿಗೇನಾದರೂ ತಿಂಡಿ ತರಿಸ್ಕೊಡಿ, ಹಾಗೆ ಅವನ ಮೇಲೆ ಗಮನವಿರಲಿ ಎಂದು ಹೇಳಿದಾಗ ಅವರು ಕಟುವಾಗಿ ನಿರಾಕರಿಸಿದರು. ನೋಡಮ್ಮ, ನನಗೂ ವಯಸ್ಸಾಗಿದೆ. ತಂಟೆ ಮಾಡೋ ಹುಡುಗರನ್ನು ನೋಡ್ಕೊಳ್ಳೋಕ್ಕೆ ನನ್ನ ಕೈಯಲ್ಲಾಗಲ್ಲ. ನಿನಗೇನು 4 ಮಕ್ಕಳಿವೆಯಾ? ಇರೋನೊಬ್ಬ ಮಗನನ್ನು ನೋಡ್ಕೊಳ್ಳೋಕ್ಕೆ ಒದ್ದಾಡ್ತೀಯಲ್ಲ. ನನ್ನ ಕೈಗೆ ಯಾವ ದುಡ್ಡು ಕಾಸು ಕೊಡಬೇಡ. ವೈಶಾಲಿ ದಂಗಾಗಿ ಬೇರೆ ದಾರಿ ಕಾಣದೆ ಅತ್ತೆಯ ವಿರುದ್ಧ ಗೋವಿಂದನ ಬಳಿ ಕೊಂಡೊಯ್ದಾಗ ಅವನಿಂದಲೂ ಹೆಚ್ಚು ಬೆಂಬಲ ಸಿಗಲಿಲ್ಲ. ಅಮ್ಮ ಹೇಳೋದು ನಿಜವೇ ವೈಶಾಲಿ. ಈಗ ಸದ್ಯಕ್ಕೆ ಸುಮತಿ ಕೆಲವು ದಿನಗಳು ಮೊದಲಿನ ಹಾಗೆ ಓಡಾಡೋಕ್ಕಾಗಲ್ಲ. ಅಮ್ಮನ ಕೈಯಲ್ಲಿ ಎಷ್ಟು ಕೆಲಸ ಮಾಡೋಕ್ಕಾಗತ್ತೆ? ಹಾಗಾದರೆ ನಾನು ಕೆಲಸ ಬಿಟ್ಟು ಮನೆಯಲ್ಲಿ ಕೂತು ಅತ್ತೆ ಸೇವೆ ಓರ್ಗಿತಿಯ ಶುಶ್ರೂಷೆ ಮಾಡಬೇಕು ಅಂತೀರಾ? ಅದಕ್ಕೆ ನನ್ನ ಮೇಲೆ ಯಾಕೆ ಹಾರು ಬೀಳ್ತೀಯ ಮಹಾರಾಯ್ತಿ? ಉಗುರಲ್ಲಿ ಹೋಗೋದಕ್ಕೆ ಕೊಡಲಿ ತಗೊಂಡು ಹಾಗಾಯಿತು ನಿನ್ನ ಕತೆ. ಈಗ ನಿನಗೆ ಕೆಲಸ ಬಿಡು ಅಂತ ಹೇಳಿದವ್ರು ಯಾರು? ಪ್ರಜ್ಜುನ ನೋಡ್ಕೊಳ್ಳೋಕ್ಕೆ ಒಬ್ಬ ಕೆಲಸದ ಹುಡುಗಿನ ನೇಮಿಸ್ಕೊಂಡ್ರಾಯ್ತು. ಗೋವಿಂದ ಹೇಳಿದಾಗ ವೈಶಾಲಿ ಗೊಣಗುತ್ತಲೇ ಪ್ರಜ್ವಲ್ಗಾಗಿ 1 ವಾರದೊಳಗೆ ಕೆಲಸದ ಹುಡುಗಿಯನ್ನು ಹುಡುಕಿ ಕರೆ ತಂದಿದ್ಲು. ಒಟ್ನಲ್ಲಿ ಪ್ರಜ್ವಲ್ ತಂದೆ ತಾಯಿ ಇಲ್ಲದ ತಬ್ಬಲಿ ಹುಡುಗನಂತೆ ಬೆಳೆದಿದ್ದ. ಮನೆಗೆ ಬಂದರೆ ಅವನನ್ನು ಯಾರೂ ಕೇಳೋರಿರಲಿಲ್ಲ. ಲಲಿತಮ್ಮ ಎಂದಿನಂತೆ ಅವನನ್ನು ಓಲೈಸದೆ ದೇವರ ಶೋಸ್ತ್ರಗಳನ್ನು ಹೇಳುತ್ತಾ ರೂಮ್ನಲ್ಲಿ ಕುಳಿತಿರ್ತಿದ್ರು. ಸಾತ್ವಿಕ್ನನ್ನು ಆಧರಿಸುವ ಸುಮತಿಯನ್ನು ಕಂಡಾಗ ಪ್ರಜ್ವಲ್ಗೆ ತನಗೂ ಆ ಸೌಲಭ್ಯ ಬೇಕೆಂದು ಮನಸ್ಸು ಹಂಬಲಿಸ್ತಿತ್ತು. ಮಮ್ಮಿ, ನೀನು ಆಫೀಸ್ನಿಂದ ಬೇಗ ಮನೆಗೆ ಬಾ. ನಾನು ಸ್ಕೂಲಿನಿಂದ ಬಂದಾಗ ನೀನು ಇಲ್ಲದೆ ತುಂಬ ಬೇಜಾರಾಗುತ್ತೆ ಎಂದು ತಾಯಿಯ ಮುಂದೆ ಗೋಗರಿದಾಗ ವೈಶಾಲಿ ಸಿಡಾರನೆ ಸಿಡುಕ್ಬಿಡ್ತಿದ್ಲು. ಇದ್ದಕ್ಕಿದ್ದ ಹಾಗೆ ಯಾಕೆ ಹೀಗೆ ಮಾತನಾಡ್ತೀಯೋ? ಯಾರೋ ಹೇಳ್ಕೊಟ್ರು ನಿನಗೆ? ಆ ಸುಮತಿನ? ಕೋತಿ ತಾನು ಕೆಡೋದಲ್ಲದೆ ವನವೆಲ್ಲ ಕೆಡಿಸ್ತಂತೆ. ತನಗೆ ಮಗನನ್ನು ಮುದ್ದು ಮಾಡಿ ಹಾಳು ಮಾಡೋದಲ್ಲದೆ ನಿನ್ನ ಮನಸ್ಸನ್ನು ಕೆಡಿಸ್ತಿದ್ದಾಳ? ಮತ್ತೆ ಪ್ರಜ್ವಲ್ ಆ ವಿಷಯ ಪ್ರಸ್ತಾಪಿಸುವ ಸಾಹಸ ಮಾಡಲಿಲ್ಲ. ಒಮ್ಮೆ ನಡೆದ ಪ್ರಕರಣ ಪ್ರಜ್ವಲ್ಗಿನ್ನೂ ನೆನಪಿತ್ತು. ಹಿಂದಿನ ರಾತ್ರಿ ಅವನಿಗೆ ಕೆಂಡಾಮಂಡಲ ಜ್ವರ, ಮೈ ನಡಗಿಸುವಂಥ ಚಳಿ. ಗೋವಿಂದ ಜ್ವರದ ಉಪಶಮನಕ್ಕೆ ರಾತ್ರಿ ಇಂಜೆಕ್ಷನ್ ಕೊಟ್ಟಿದ್ದ. ಪ್ರಜ್ವಲ್ಗೆ ಜ್ವರ ಇಳಿಯೋವರೆಗೂ ಹಣೆಯ ಮೇಲೆ ತಣ್ಣೀರನ್ನ ಪಟ್ಟಿ ಹಾಕಬೇಕಿತ್ತು. ಇಡೀ ರಾತ್ರಿ ಎಚ್ಚರವಾಗಿರಲು ವೈಶಾಲಿ ತಯಾರಿರಲಿಲ್ಲ. ಅವನು ನನಗೆ ಮಾತ್ರ ಮಗನ, ನಿಮಗೇನು ಸಂಬಂಧವೇ ಇಲ್ವಾ? ನಾನು ನಿಮ್ಮ ಹಾಗೆ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗಬೇಕು,
ಇಡೀ ರಾತ್ರಿ ನಿದ್ದೆಗೆಟ್ರೆ ನಾಳೆ ಆಫೀಸ್ನಲ್ಲಿ ನನ್ನ ಕೆಲಸ ಮಾಡೋರು ಯಾರು? ವೈಶಾಲಿ, ನೀನು ಅವನಿಗೆ ಹೆತ್ತ ತಾಯಿ ಕಣೆ. ನೀನು ಪ್ರೀತಿ ತೋರಿಸೋ ಹಾಗೆ ನಾನು ತೋರ್ಸೋಕ್ಕಾಗತ್ತಾ? ಈ ಸಮಯದಲ್ಲಿ ಮಕ್ಕಳಿಗೆ ತಾಯಿ ಪ್ರೀತಿ ಅವಶ್ಯಕ. ಗೋವಿಂದ ಹೇಳಿದಾಗ ವೈಶಾಲಿ ಮೂಗು ಮುರಿದ್ಲು. ನಿಮ್ಮ ಮೂಗಿನ ನೇರಕ್ಕೆ ನೀವು ಮಾತನಾಡ್ತಿದ್ದೀರಿ. ಹೆಚ್ಚಿನ ಸಮಾನತೆ ಯುಗದಲ್ಲಿ ನಾವು ಪುರುಷರ ಸಮಕ್ಕೆ ದುಡಿದಿದ್ರೂ ಮನೆಯಲ್ಲಿ ಹಾಳಿನ ಹಾಗೆ ಕೆಲಸ ಮಾಡಬೇಕು. ಎಂಥ ಅಧಿಕಾರಣಿ ನೀನು? ಯಾವ ಹೊತ್ತಿನಲ್ಲಿ ಏನು ಮಾತನಾಡಬೇಕು ಅಂತ ನಿನಗೆ ಪರಿಜ್ಞಾನ ಇಲ್ವಾ? ಹೆಂಡತಿಗೆ ಗೌರವ ಕೊಡಬೇಕು ಅನ್ನೋ ಪರಿವೇ ನಿಮಗಿಲ್ವಾ? ಪ್ರಜ್ವಲ್ಗೆ ತಂದೆ ತಾಯಿ ವಾಗ್ವಾದ ಕೇಳಿ ಗಟ್ಟಿಯಾಗಿ ಚೀರಿ ಅವರಿಬ್ಬರನ್ನು ರೂಮಿನಿಂದ ಹೊರಗೆ ನೂಕ್ಬಿಡಬೇಕು ಎನಿಸ್ತಿತ್ತು. ಅಷ್ಟರಲ್ಲಿ ಸುಮತಿ ಮಂಜಿನ ಗೆಡ್ಡೆಯ ಹಾಗೆ ಅಗಲವಾದ ಕರವಸ್ತ್ರ ಹಿಡಿದು ಬಂದ್ಲು. ನಾನು ಅವನಿಗೆ ಕೋಲ್ಡ್ ಪ್ಯಾಕ್ ಹಾಕ್ತೀನಿ ಬಿಡಿ, ನೀವ್ಯಾರೂ ನಿದ್ದೆಗೆಡಬೇಡಿ, ಪ್ರಜ್ವಲ್ ಜೊತೆಗೆ ನಾನೇ ಇರ್ತೀನಿ ಎಂದು ಅವನ ಬಳಿ ಕುಳಿತು ರಾತ್ರಿ ಇಡೀ ನಿದ್ದೆಗೆಟ್ಟು ನೋಡ್ಕೊಂಡಿದ್ದನ್ನು ಪ್ರಜ್ವಲ್ ಮರ್ತಿರಲಿಲ್ಲ. ರಾತ್ರಿ ಒಂದು ಹೊತ್ತಿನಲ್ಲಿ ಜ್ವರ ತಗ್ಗಿತೆಂದು ಸುಮತಿ ಅವನಿಗೆ ತಣ್ಣನೆಯ ಹಾಲು ತಂದು ಕುಡಿಸಿದಾಗವನು ಮಗುವಿನಂತೆ ಅತ್ತುಬಿಟ್ಟಿದ್ದ. ಚಿಕ್ಕಮ್ಮ, ನೀವೇ ಯಾಕೆ ಅಮ್ಮ ಆಗಲಿಲ್ಲ? ಸಾತ್ವಿಕ್ ಜೊತೆ ನಾನೊಬ್ಬ ನಿಮಗೆ ಭಾರ ಆಗಿದ್ನ? ಸುಮತಿಗೆ ವ್ಯಥೆ ಆಗಿತ್ತು. ಛೇ, ಮಕ್ಕಳ ಮನಸ್ಸು ಹೂವಿನಷ್ಟು ಕೋಮಲ, ಸೂಕ್ಷ್ಮ. ಪ್ರೀತಿಯ ಕಿರಣ ಸೋಕ್ಸಿದ್ರೆ ಅರಳುತ್ತದೆ, ಅಶಾಂತಿ ಎಂಬ ಬಿರುಗಾಳಿ ಬೀಸಿದ್ರೆ ನಲಗಿ ಹೋಗುತ್ತದೆ. ಪ್ರಜ್ವಲ್ಗೇನು ಕಡಿಮೆಯಾಗಿದೆ? ಅವನ ತಂದೆ ತಾಯಿ ಅವನನ್ನು ಮೆರೆಸುವ ಕಾಲ್ಭಾಗದಷ್ಟು ತಾವು ಸಾತ್ವಿಕ್ನನ್ನು ಬೆಳೆಸಲಿಲ್ಲ. ವೈಭೋಗದ ಜೊತೆ ವೈಶಾಲಿ ಕವಡೆಯಷ್ಟಾದರೂ ವಿಶ್ವಾಸ ನೀಡಿದರೆ ಈ ಹುಡುಗನ ಬಾಯಿಂದ ಇವತ್ತು ಇಂಥ ಮಾತು ಬರ್ತಿರಲಿಲ್ಲ. ಪ್ರಜ್ವಲ್ಗೆ ಈಗೀಗ ತನ್ನ ಬದುಕಿನ ಅಭಾವಗಳ ಅರಿವು ಮೂಡ್ತಿತ್ತು. ಅವನಿಗೆ ಮೀಸೆ ಮೂಡುವ ವಯಸ್ಸು, ದನಿಯೊಡೆದು ಸ್ವಡ ಗಡುಸಾಗುವ ಸಮಯ, ಬಾಲ್ಯ ಕಳೆದು ಹದಿಹರೆಯ ದೇಹದಲ್ಲಿ ಲಜ್ಜೆಯಿಂದ ಇಣುಕಿ ನೋಡುವ ಸೂಕ್ಷ್ಮ ಅಂತ, ಮನಸ್ಸಿನ ತುಂಬ ರಂಗುರಂಗಿನ ಕನಸುಗಳನ್ನು ಹಣೆಯುವಂಥ ಸಂದರ್ಭ. ಅವನ ತಲೆಯೊಳಗೆ ಏಳ್ತಿದ್ದ ಪ್ರಶ್ನೆಗಳು ನೂರಾರು. ಸಾತ್ವಿಕನಂತೆ ಪ್ರಜ್ವಲ್ನ ಬುದ್ಧಿ ವ್ಯಾಸಂಗದತ್ತ ಸಾಗ್ತಿರ್ಲಿಲ್ಲ. ಕೈ ತುಂಬ ಹಣ ಓಡಾಡ್ತಾ ಇದ್ರೆ ಗೆಳೆಯರಿಗೇನು ಕೊರತೆ? ಅವನ ಗೆಳೆಯರೆಲ್ಲ ಶ್ರೀಮಂತರ ಪುತ್ರರು. 14ನೆಯ ವಯಸ್ಸಿನಲ್ಲೇ ರಸ್ತೆಯ ಮೇಲೆ ವಾಹನಗಳನ್ನು ಲೈಸೆನ್ಸ್ ಇಲ್ಲದೆ ಓಡಾಡಿಸ್ತಿದ್ರು. ಸ್ಕೂಲ್ಗಿಂತ ಅವರಿಗೆ ಥಿಯೇಟರ್, ಕ್ಲಬ್, ಪಾರ್ಟಿಗಳತ್ತ ಆಸಕ್ತಿ ಹೆಚ್ಚು. ಪ್ರಜ್ವಲ್ಗೆ ಮನಸ್ಸನ್ನು ಮನೆಯತ್ತ ಸೆಳೆಯುವ ಯಾವ ಸಾಧನವೂ ಇರಲಿಲ್ಲ. ಮೊದಲಿಗೆ ತಂದೆ ತಾಯಿ ಮನೆಯೇ ಸೇರ್ತಿರಲಿಲ್ಲ. ಮಗನ ಸಮಸ್ಯೆಗಳೇನು, ತೊಂದರೆಗಳೇನೆಂದು ವಿಚಾರಿಸುವ ಗೂಡು ಅವರಿಗಿರಲಿಲ್ಲ. ಅವನ ಹಣದ ಅಭಾವವನ್ನು ಮಾತ್ರ ನೀಗಿಸುವ ತಂದೆ ತಾಯಿಗೆ ಅವನಿಗೂ ಭಾವನೆಗಳೆಲ್ಲಿವೆ? ಇದಕ್ಕೆ ಸ್ಪಂದಿಸಿ ಪ್ರೀತಿ ವಿಶ್ವಾಸ ತೋರಿಸಬೇಕೆಂದು ಯೋಚಿಸುವಷ್ಟು ವ್ಯವಧಾನವಿರಲಿಲ್ಲ. ಸುಮತಿಗೆ ಆಕ್ಸಿಡೆಂಟ್ ಆದ ಸಂದರ್ಭದ ನಂತರ ಪ್ರಜ್ವಲ್ ಪ್ರೀತಿ ತೋರ್ತಿದ್ದ ಅಜ್ಜಿಯ ವಾತ್ಸಲ್ಯದಿಂದಲೂ ವಂಚಿತನಾಗಿದ್ದ. ತನ್ನ ಭವಿಷ್ಯ ರೂಪಿಸಲು ತಂದೆ ಸಂಪತ್ ಇದೆ ಎಂಬ ಭಾವನೆ ಅವನಲ್ಲಿ ರೂಪುಗೊಳ್ಳುವಂತೆ ವೈಶಾಲಿ ವರ್ತಿಸುತ್ತಿದ್ದರಿಂದ ಪ್ರಜ್ವಲ್ಗೆ ಓದಿನ ಕಡೆ ಗಮನ ಹರಿಯಲಿಲ್ಲ. ಸ್ನೇಹಿತರ ಸಂಘದಿಂದ ಸಿಗರೆಟ್, ಮದ್ಯ ಸೇವನೆ ಕ್ರಮೇಣ ಅವನಿಗೆ ಅಭ್ಯಾಸವಾಗಿತ್ತು. ಅವನ ಶಾಲೆಯಲ್ಲಿ ಕೋ ಎಜುಕೇಷನ್ ಇದ್ದಿದ್ದರಿಂದ ವಯೋಸಹಜವಾಗಿ ಅವನ ಮನಸ್ಸು ಹುಡುಗಿಯರ ಕಡೆ ಆಸಕ್ತಿಯಿಂದ ಹರಿಯುತ್ತಿತ್ತು. ಅವರೊಡನೆ ಸ್ನೇಹ ಬೆಳೆಸುವ ಧೈರ್ಯವಿಲ್ಲದೆ ಅವನ ಸ್ನೇಹಿತರು ಹುಡುಗಿಯರ ಬೆನ್ನ ಹಿಂದೆ ಕಮೆಂಟ್ಸ್ ಮಾಡೋದು, ಉಲ್ಟಾ ವಿಷಲ್ ಹಾಕೋದು, ಬೇಕೆಂದೇ ಡಿಕ್ಕಿ ಹೊಡೆದು ಸಾರಿ ಎನ್ನೋದರಲ್ಲೇ ಮಜಾ ತೆಗೆದುಕೊಳ್ತಿದ್ರು. ಪ್ರಜ್ವಲ್ ತನ್ನ ತರಗತಿಯಲ್ಲಿ ಓದುತ್ತಿದ್ದ ಸೊನಾಲಿ ಎಂಬ ಹುಡುಗಿಯ ಬಳಿ ಸಲಿಗೆಯಿಂದ ವರ್ತಿಸುತ್ತಲೇ ಅವಳಿಂದ ಚೀಮಾರಿ ಹಾಕಿಸ್ಕೊಂಡಿದ್ದ. ಅವನ ಪುಣ್ಯಕ್ಕೆ ಈ ಪ್ರಕರಣ ಪ್ರಿನ್ಸಿಪಲ್ವರೆಗೂ ಹೋಗಿರಲಿಲ್ಲ. ಪ್ರಜ್ವಲ್ನ ಸಹಪಾಠಿ ಮನೀಷಾ ಪಟೇಲ್ ತುಂಬ ಚೆಲುವೆ. ಅವಳು ವಯಸ್ಸಿನಲ್ಲಿ ಪ್ರಜ್ವಲ್ಗಿಂತ 2 ವರ್ಷ ಹಿರಿಯಳೆ ಆಗಿದ್ರೂ ಓದಿನಲ್ಲಿ ಹಿಂದುಳಿದಿದ್ಲು. 1 ವರ್ಷ ಮಿಡಲ್ ಸ್ಕೂಲ್ನಲ್ಲಿ ಫೇಲ್ ಆಗಿದ್ಲು. ಅವಳು ಋತುಮತಿಯಾದಳೆಂದು 1 ವರ್ಷ ಸಂಪ್ರದಾಯಸ್ಥರಾಗಿದ್ದ ಅವಳ ತಾಯಿ ಶಾಂತಿ ಪಟೇಲ್ ಅವಳನ್ನು ಮನೆಯಲ್ಲಿ ಕೂರಿಸ್ಕೊಂಡಿದ್ರು. ನಂತರ ಅವಳು ಹೈಸ್ಕೂಲ್ಗೆ ಸೇರಿದಾಗ ಪ್ರಜ್ವಲ್ನ ತರಗತಿಯಲ್ಲಿ ಸೇರ್ಪಡೆಯಾದ್ಲು. ಕಣ್ಣು ಕೋರಿಸುವ ಮಿಂಚಿನ ಬಳ್ಳಿ ಸಮೀಪದಲ್ಲಿದ್ದರೆ ಯಾವ ಶಕುಮುನಿ ಸಂಯಮದಿಂದ ಇರಲು ಸಾಧ್ಯ?
ದೇವಾನು ದೇವತೆಗಳೇ ಹೆಣ್ಣಿನ ಮೋಹಕ್ಕೆ ಪಾಶದಲ್ಲಿ ಸಿಲುಕಿರುವಾಗ ಪ್ರಜ್ವಲ್ನಂಥ ರಸಿಕ ತಟಸ್ಥನಾಗಿದ್ದಾನೆಯೇ? ಹಿಂದೆ ಸುನಾಲಿಯಿಂದ ಅವನಿಗೆ ಯಾವ ಪ್ರೋತ್ಸಾಹವೂ ಸಿಕ್ಕಿರಲಿಲ್ಲ. ಆದರೆ ಮನಿಷಾ ಪ್ರಜ್ವಲ್ನ ರೂಪ ಶ್ರೀಮಂತಿಕೆಗೆ ಬೆರಗಾಗಿದ್ಲು. ಅವನು ಧರಿಸುವ ಬೆಲೆ ಬಾಳುವ ಉಡುಗೆಗಳು ನೀರಿನಂತೆ ಹಣ ಚೆಲ್ಲುವ ಪ್ರವೃತ್ತಿ ಅವಳನ್ನು ಸೆಳೆದಿತ್ತು. ಕ್ಲಾಸ್ನಲ್ಲಿ ಅವನೇ ಹೀರೋ ಎಂದು ಅವನ ಗೆಳೆಯರು ಅವನನ್ನು ಮೆರೆಸ್ತಿದ್ರು. ಅವನ ಸ್ನೇಹ ಗಳಿಸೋದೆಂದರೆ ತನ್ನ ಪ್ರತಿಷ್ಠೆಗೆ ಕಿರೀಟವಿರಿಸಿದಂತೆ ಎಂಬ ಹೆಗ್ಗಳಿಕೆ ಮನಿಷಳಿಗೆ ಬೇಕಿತ್ತು. ಕ್ಲಾಸಿಗೆ ಬಂದೊಡನೆ ಪ್ರಜ್ವಲ್ನತ್ತ ಓರೆ ನೋಟ ಬೀರಿ ಮಾರ್ಮಿಕವಾಗಿ ನಗ್ತಿದ್ಲು. ಅವಳನ್ನು ನೋಡಿದೊಡನೆ ಪ್ರಜ್ವಲ್ನ ಹೃದಯ ಬಡಿತ ಏರ್ಪೇರಾಗ್ತಿತ್ತು. ಪ್ರಜ್ಜು, ಮೋನಿಷಾಗೆ ನಿನ್ನ ಮೇಲೆ ಕಣ್ಣು, ಈ ಚಾನ್ಸ್ ಬಿಡ್ಬೇಡ ಕಣೋ, ನಮ್ಮ ಸ್ಕೂಲ್ಗೆ ಸೂಪರ್ ಫಿಗರ್ ಅವಳದು. ಅವನ ಗೆಳೆಯರು ಅವನನ್ನು ಹುರಿದಬ್ಬಿಸ್ತಿದ್ರು. ಇನ್ನೊಬ್ಬ ಕೀರಲು ದನಿಯಲ್ಲಿ ಹಾಡ್ತಿದ್ದ. ಗೆಳೆಯರ ಮಾತುಗಳಿಂದ ಪ್ರೇರಿತನಾಗಿ ಪ್ರಜ್ವಲ್ನ ದೃಷ್ಟಿ ಮನಿಷಾಳನ್ನು ಎಡಬಿಡದೆ ಹಿಂಬಾಲಿಸ್ತಿತ್ತು. ರಾಖಿ ಹಬ್ಬದ ದಿನ ತರಗತಿಯ ಕೆಲವು ಹುಡುಗಿಯರು ಪ್ರಜ್ವಲ್ನ ಕೈಗೆ ರಾಖಿ ಕಟ್ಟಲು ಪೈಪೋಟಿ ನಡೆಸ್ತಿದ್ದಿದ್ದು ಸಾಮಾನ್ಯ ಸಂಗತಿ. ಅವನು ಅವರಿಗೆ ದೊಡ್ಡ ಮೊತ್ತದ ಉಡುಗೊರೆ ನೀಡ್ತಿದ್ದೇ ಅದಕ್ಕೆ ಮುಖ್ಯ ಕಾರಣ. ಮನಿಷಾ ಅವಳ ಗೆಳತಿಯರೊಡನೆ ರಾಖಿ ಹಿಡಿದು ಬಂದಾಗ ಪ್ರಜ್ವಲ್ ಔಹಾರಿದ. ವಾಟ್ ಎ ಬ್ಲಂಡರ್! ನೀನೇನು ಮಾಡ್ತಿದ್ಯಾ ಮನಿಷಾ? ಯಾಕೆ ನಿನ್ನ ಕೈಗೆ ರಾಖಿ ಕಟ್ಟೋದು ಮಹಾ ಅಪರಾಧವಾ? ಮನಿಷಾ ಕೇಳಿದಾಗ, ನಾನು ನಿನ್ನ ಕೈಯಲ್ಲಿ ರಾಖಿ ಕಟ್ಟಿಸ್ಕೊಳ್ಳಲ್ಲ, ನಾನೇ ನಿನ್ನ ಕೊರಳಿಗೆ ಮಂಗಲಸೂತ್ರ ಕಟ್ತೀನಿ ಎಂದು ಹಿಂದಿಯಲ್ಲಿ ಹೇಳಿದಾಗ ಮನಿಷಾ ಪುಳಕಿತಳಾದ್ಲು. ತನ್ನ ಮನೆಯಲ್ಲಿ ಪ್ರಜ್ವಲ್ನನ್ನು ಎಂದಿಗೂ ಒಪ್ಪೋದಿಲ್ಲ ಎಂದು ತಿಳಿದಿದ್ರು ಅವನೊಡನೆ ಓಡಾಡುವಾಗ ಅವಳು ಅದನ್ನೆಲ್ಲ ಲೆಕ್ಕಿಸಲಿಲ್ಲ. ಪ್ರಜ್ವಲ್ಗೆ ತಾನು ಬಯಸುವ ಪ್ರೀತಿ ಮನಿಷಾಳಿಂದ ಸಿಕ್ತಿತ್ತು. ಹಾಯ್ ಪ್ರಜ್ಜು, ಯಾಕೊಂಥರ ಡಲ್ಲಾಗಿದೆಯಾ? ಮನೆಯಲ್ಲಿ ಯಾರಾದರೂ ಏನಾದರೂ ಅಂದ್ರ? ಯಾಕೆ ನನ್ನ ಜೊತೆ ಸರಿಯಾಗಿ ಮಾತನಾಡ್ತಾನೆ ಇಲ್ಲ? ಮೈಗೆ ಹುಷಾರಾಗಿದೆ ತಾನೇ? ಪ್ರಜ್ಜು, ನಿನ್ನ ಮುಖ ಯಾಕೋ ಬಾಡಿದೆ. ಮನೆಯಲ್ಲಿ ಊಟ ಮಾಡಿ ಬಂದಿದ್ಯಾ? ಇಲ್ದಿದ್ರೆ ಮಧ್ಯಾಹ್ನ ನನ್ನ ಲಂಚ್ ಶೇರ್ ಮಾಡ್ಬಾ. ಈ ಪ್ರಶ್ನೆಗಳನ್ನು ಅವನಿಗೆ ಮನೆಯಲ್ಲಿ ಯಾರೂ ಕೇಳ್ತಿರ್ಲಿಲ್ಲ. ಮನಿಷಳ ಬಾಯಿಂದ ಇಂಥ ಮಾತುಗಳನ್ನು ಕೇಳೋದಕ್ಕೆ ಅವನಿಗೆ ಬಹಳ ಅಪ್ಯಾಯಮಾನವಾಗಿತ್ತು. ನಿನ್ನ ಮಾತು ಕೇಳಿಯೇ ನನ್ನ ಹೊಟ್ಟೆ ತುಂಬ ಹೋಯ್ತು. ಮನು, ನೀನು ನನ್ನ ಬಾಳ್ನಲ್ಲಿ ಬರೋವರೆಗೂ ನಾನು ಅನಾಥವಾಗ್ಬಿಟ್ಟಿದ್ದೆ. ನೀನು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗಾಗಿ ನಾನು ಪ್ರಾಣ ಕೊಡೋಕ್ಕೂ ಸಿದ್ಧ ಎಂದು ಭಾವುಕನಾಗಿ ದೃಢವಾಗಿ ನುಡಿದಿದ್ದ. ನಾನು ಅಷ್ಟೇ ಪ್ರಜ್ಜು, ನಿನ್ನನ್ನು ನೋಡದೆ ಒಂದಿನವೂ ನಾನು ಬದುಕಿರಲಾರೆ. ಮನಿಷಾ ಅವನ ಭಾವನೆಗೆ ಪ್ರತಿಸ್ಪಂದನೆ ನೀಡಿದ್ಲು. ಪ್ರಜ್ವಲ್ ಮನಿಷಾಳನ್ನು ತನ್ನ ಸರ್ವಸ್ವವೆಂದೇ ಭಾವಿಸಿ ಅವಳನ್ನು ಸಂಪೂರ್ಣವಾಗಿ ನಂಬಿದ್ದ. ಆದರೆ ಅವನ ಆ ಭರವಸೆಯನ್ನು ಹುಸಿ ಮಾಡಿ ಮನಿಷಾ ಅವನ ಬಾಳಿಂದ ಜಾರ ಹೋಗುವ ಸಂದರ್ಭ ಒದಗಿ ಬಂತು. ಮಗಳ ಚಟುವಟಿಕೆಯ ಬಗ್ಗೆ ತಿಳಿದುಕೊಂಡ ಅವಳ ತಂದೆ ಆದಷ್ಟು ಬೇಗ ಮನಿಷಾಳಿಗೆ ಸ್ವಂತ ತಂಗಿಯ ಮಗನೊಂದಿಗೆ ವಿವಾಹ ನಿಶ್ಚಯ ಮಾಡಿಬಿಟ್ರು. ಅಪ್ರಬುದ್ಧಳಾಗಿದ್ದ ಮನಿಷಾಳ ತಂದೆಯ ಮಾತಿಗೆ ಎದುರಾಡುವ ಸಾಮರ್ಥ್ಯ ಇರಲಿಲ್ಲ. ಅವಳ ಕ್ಲಾಸ್ನಲ್ಲಿ ಲಗ್ನ ಪತ್ರಿಕೆ ತಂದು ಹಂಚಿದಾಗ ಪ್ರಜ್ವಲ್ಗೆ ಭಾರಿ ಆಘಾತವಾಗಿತ್ತು. ಮನು, ನೀನು ಇಲ್ಲದೆ ನಾನು ಸತ್ತು ಹೋಗ್ತೀನಿ, ನೀನು ನನ್ನಿಂದ ದೂರ ಹೋಗಬೇಡ ಎಂದು ಮನಿಷಾಳ ಬಳಿ ಅಂಗಲಾಚಿ ಬೇಡ್ಕೊಂಡ. ನಾನು ತುಂಬ ಹೆಲ್ಪ್ಲೆಸ್ ಪ್ರಜ್ಜು, ನನ್ನನ್ನು ಮರೆತುಬಿಡು. ನನ್ನ ಅಣ್ಣನಾಗಿ ನೀನು ನನ್ನ ಮದುವೆಗೆ ಬಾ. ಮನಿಷಾ ಮುದ್ದಾಗಿ ನುಡಿದ ಮಾತುಗಳು ಅವನ ಕಿವಿಗೆ ಕರ್ಕಶವಾಗಿದ್ದವು. ಹಾಗೆ ಹೇಳಿ ನನ್ನ ಹೃದಯ ಒಡಿಬೇಡ ಮನಿಷಾ. ನಿನಗೆ ಈ ಮದುವೆ ನಿಜವಾಗಿಯೂ ಇಷ್ಟ ಇದೆಯಾ? ನನ್ನ ಪ್ರೀತಿ ನಿನಗೆ ಕೊಟ್ಟ ಮೇಲೆ ಈ ಮದುವೆ ಇಷ್ಟವಿದೆ ಅಂತ ಯಾವ ಬಾಯಿಂದ ಹೇಳಲಿ ಪ್ರಜ್ಜು? ಅವಳು ಅಸಹಾಯಕತೆಯ ಮಾತು ಅವನಲ್ಲಿ ಆಶಾಕಿರಣ ಮೂಡಿಸಿತು. ಮನಿಷಾ ಲೈಬ್ರರಿಯಲ್ಲಿ ಒಂಟಿಯಾಗಿದ್ದಾಗ ಅವಳ ಬಳಿಗೆ ಹೋಗಿ ತನ್ನ ಮನದ ಅಭಿಷ್ಟ ತಿಳಿಸಿದ. ಮನು, ಯಾರು ನಮ್ಮನ್ನು ಬೇರೆ ಮಾಡಲಾರರು. ಬಾ, ನಾವಿಬ್ಬರು ಮದುವೆ ಮಾಡ್ಕೊಂಡ್ಬಿಡೋಣ. ಮನಿ ದಿಗ್ಭ್ರಾಂತಳಾಗಿ ಅವನತ್ತ ನೋಡಿದ್ಲು. ಹಾಗೇನಾದರೂ ಮಾಡಿದರೆ ನಮ್ಮ ಖಾನ್ದಾನ್ ಗೌರವ ಮರ್ಯಾದೆ ಬೀದಿ ಪಾಲ್ ಆಗೇ ಹೋಗುತ್ತೆ. ಇಂಜಿತ್ ಕಳೆದುಕೊಂಡು ನಮ್ಮ ತಂದೆ ತಾಯಿ ಜೀವ ಸಹಿತ ಖಂಡಿತ ಇರಲ್ಲ. ಅವರನ್ನು ಬಲಿ ತಗೊಂಡಾದರೂ ನಿನ್ನನ್ನು ಮದುವೆ ಆಗಬೇಕು ಅನ್ನೋ ಹಠ ನನಗಿಲ್ಲ. ಪ್ರಜ್ಜು, ಫರ್ಗೆಟ್ ಆಲ್ ದಟ್ ನಾನ್ಸೆನ್ಸ್. ನಾವಿಬ್ಬರು ಬಾಯ್ ಬೆಹನ್ ತರಹ ಇರೋಣ. ನಮ್ಮ ತಂದೆ ಅಣ್ಣ ಹೇಳಿದ ಹಾಗೆ
ಈ ಈಸ್ ಪ್ರೀತಿ ಇದಕ್ಕೆಲ್ಲ ಏನು ಅರ್ಥವಿಲ್ಲ. ಅವಳ ದನಿ ಈಗ ಬಿರುಸಾಗಿತ್ತು. ಅದರಲ್ಲಿ ಔದಾಸೀನ್ಯದಲ್ಲಿ ಮುಸುಕಿದ್ದನ್ನು ಗಮನಿಸಿ ಅವನು ಕಂಗಾಲಾದ. ಇಷ್ಟು ದಿನಗಳು ಒಲವಿನ ಮನದಂಡನೆಯಾಗಿದ್ದ ನನ್ನ ಹೃದಯದಲ್ಲಿ ಮೆರೆದಿದ್ದ ಹುಡುಗಿ ಈಗ ಹತಾಟನೆ ಇದ್ದಕ್ಕಿದ್ದಂತೆ ಒಡ ಹುಟ್ಟಿದವಳಾಗಲು ಸಾಧ್ಯವೇ? ಪ್ರೇಮದ ಬಳ್ಳಿಯನ್ನು ಕಿತ್ತೊಗೆದು ಅಲ್ಲಿ ವಾತ್ಸಲ್ಯದ ಚಿಗುರು ಮೂಡಿಸೋದು ಸುಲಭವೇ? ತನ್ನ ಭಾವನೆಗಳೊಡನೆ ಚೆಲ್ಲಾಟವಾಡಿ ಬದುಕಿನಲ್ಲಿ ಗೊಂದಲವೆಬ್ಬಿಸಿ ಈಗ ತಟಸ್ಥಳಾಗಿ ದೂರ ಸರಿಯುವ ಮನುಷ್ಯಳ ಬಗ್ಗೆ ಅವನಿಗೆ ಆಕ್ರೋಶ ಉಕ್ಕಿತು. ನೀನು ನನ್ನನ್ನು ಬಿಟ್ಟು ಬೇರೆ ಹುಡುಗನನ್ನು ಹೇಗೆ ಮದುವೆ ಆಗ್ತೀಯೋ ನಾನು ನೋಡ್ತೀನಿ. ಮದುವೆ ದಿನ ಬಂದು ನಾನು ನಿನ್ನನ್ನು ಶೂಟ್ ಮಾಡಿ ನಾನು ಗುಂಡು ಹೊಡೆದುಕೊಳ್ತೀನಿ. ಇಬ್ಬರು ಒಟ್ಟಿಗೆ ಸಾಯೋಣ. ಅವನ ಕೆಂಪಾದ ಮುಖ ಏರಿ ಇಳಿತಿದ್ದ ಎದೆ ಕಂಡು ಮನುಷ್ಯ ಗಾಬರಿಯಾದ್ಲು. ಅವನು ಈಗಲೇ ತನ್ನನ್ನು ಕೊಲ್ಲುವುದಕ್ಕೆ ಹೇಸವನಲ್ಲ ಎನಿಸ್ತು. ಹೆಲ್ಪ್ ಮೀ ಬಚಾವ್ ಎಂದು ಕಿರಿಚಿದಾಗ ಲೈಬ್ರರಿಯನ್ ಆಗಿದ್ದ ಕುಲಕರ್ಣಿ ಅವರಿಬ್ಬರತ್ತ ಧಾವಿಸಿ ಬಂದರು. ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ಏನಾಯಿತು? ಯಾಕೆ ಹಾಗೆ ಕಿರ್ಚ್ಕೊಂಡೆ? ಮನುಷ್ಯ ಅಳುತ್ತಾ, ಸರ್, ನಾನು ಈಗಲೇ ಮನೆಗೆ ಹೊರಟೋಗ್ತೀನಿ. ಪ್ರಜ್ವಲ್ ನನ್ನನ್ನು ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಾನೆ ಎಂದಾಗ ಪ್ರಜ್ವಲ್ ರೋಷದಿಂದ ಕೂಗ್ದ. ಸುಳ್ಳು ಸರ್, ಇವಳೇ ನನ್ನನ್ನು ಮದುವೆ ಮಾಡ್ಕೊಳ್ತೀನಿ ಅಂತ ನಂಬಿಸಿ ನನ್ನ ಜೊತೆ ಓಡಾಡಿ ಈಗ ತನ್ನ ಮದುವೆ ಇನ್ವಿಟೇಷನ್ ಕೊಡ್ತಿದ್ದಾಳೆ. ಶಿ ಈಸ್ ಅ ಬಿಚ್. ಶಟ್ ಅಪ್. ಕುಲಕರ್ಣಿ ತಾಳ್ಮೆಗೆಟ್ಟು ರೇಗಿದ್ರು. ಮೈಂಡ್ ಯುವರ್ ಲ್ಯಾಂಗ್ವೇಜ್. ಪ್ಯಾಂಟ್ ಹಾಕೊಳ್ಳೋಕ್ಕೆ ಶುರು ಮಾಡಿ 1 ವರ್ಷ ಆಗಿಲ್ಲ, ಇಷ್ಟು ಬೇಗ ಮದುವೆ ಬಗ್ಗೆ ಮಾತನಾಡ್ತೀರಾ? ನೀವೆಲ್ಲ ಸ್ಕೂಲಿಗೆ ಬರೋದು ಇದಕ್ಕೇನಾ? ಅಷ್ಟರಲ್ಲಿ ಲೈಬ್ರರಿಯಲ್ಲಿ ಇರುವವರೆಲ್ಲ ಅವರ ಸುತ್ತಲೂ ನೆರವೇರಿದ್ರು. ಪ್ರಿನ್ಸಿಪಲ್ಗೂ ದೂರ ಹೋಯಿತು. ಅವರಿಗೆ ಈ ಪ್ರಕರಣ ದೊಡ್ಡದು ಮಾಡಿ ತಮ್ಮ ಸ್ಕೂಲಿನ ಹೆಸರಿಗೆ ಮಸಿ ಬಳಿಯಲು ಇಷ್ಟವಿರಲಿಲ್ಲ. ಪ್ರಜ್ವಲ್, ನೀನು ಕ್ಲಾಸಿಗೆ ಹೋಗು. ಇನ್ನೊಂದ್ಸಲ ಮನೀಷಾ ಪಟೇಲ್ ತಂಟೆಗೆ ನೀನು ಬರ್ಕೊಡ್ದು ಎಂದು ಗದರಿಸಿ ಅವನನ್ನು ಕಳಗಿಸಿದ್ರು. ಮನೀಷಾ, ನೀನು ಈಗಲಿಂದೀಗಲೇ ಮನೆಗೆ ಹೊರಟೋಗು. ಇದನ್ನು ಪ್ರೋಗ್ಲಾಂಗ್ ಮಾಡೋದ್ರಿಂದ ನಿನ್ನ ಭವಿಷ್ಯಕ್ಕೆ ತೊಂದರೆ ಎಂದು ಭಯದಿಂದ ಅಳುತ್ತಿದ್ದ ಮನೀಷಾಳನ್ನು ಮನೆಗೆ ಹೊರಡಿಸಿದ್ರು. ಆದರೆ ಹೆದರಿಕೆ ಆತಂಕದಿಂದ ಮನೀಷಾಳಿಗೆ ಅಂದು ರಾತ್ರಿ ಜ್ವರವೇ ಬಂದಿತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.